My name is Ananda Musli, Bagalkot, Karnataka State. My mobile number is 9242494770. WhatsApp number is 9900913869. ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ಅನಂತ ನಮನಗಳು. ಕಿಚ್ಚ ಸುದೀಪ್ ಅವರ ಚಪ್ಪಾಳೆಯನ್ನ ಕೇಳಿ, ಅದರಲ್ಲೂ ವಿಶೇಷವಾಗಿ ಧ್ರುವಂತ್ ಅವರಿಗೆ ಸೀರೀಸ್ ಚಪ್ಪಾಳೆಯನ್ನ ಕೊಟ್ಟದ್ದನ್ನ ಕೇಳಿ ಕರ್ನಾಟಕದ ಜನ ಕಿಚ್ಚ ಸುದೀಪ್ ಅವರಿಗೇನೆ ಕಳಪೆ ಕೊಟ್ಬಿಟ್ಟಿದ್ದಾರೆ. ಇನ್ನು ಕೆಲವರು ಮಹಾ ಕಳಪೆ ಅಂತ ಹೇಳ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ವೀಕ್ಷಕರ ಮುಂದೆ, ಬಹುತೇಕ ವೀಕ್ಷಕರ ಮುಂದೆ, ಎಲ್ಲ ಅಂತ ನಾನು ಹೇಳಲ್ಲ, ಯಾಕಂದ್ರೆ ಅವ್ರು ಏನೇ ತಪ್ಪು ಮಾತಾಡಿದ್ರು ಕೂಡ ಸರಿ ಅಂತ ಹೇಳುವವರು ಕೆಲವು ಜನ ಇದ್ದೇ ಇರ್ಬೋದು, ಅಥವಾ ಅವರಿಗೆ ಬಹಳ ಬೇಕಾದವ್ರು ಇರ್ಬೋದು ಕೆಲವರು. ಆದ್ರ ಅವರ ಅಭಿಮಾನಿಗಳಲ್ಲೂ ಕೂಡ ಪ್ರತಿಶತ 5ರಿಂದ 10 ಜನ ಅವರು ಮೊನ್ನೆ ಮಾಡಿದಂತ ಪಂಚಾಯಿತಿ ಸರಿಯಾಗಿರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸತ್ಯವನ್ನ ಸತ್ಯವಾಗಿ ನೋಡುವವರು ಬಹಳ ಜನ ಇರ್ತಾರ. ಕಿಚ್ಚ ಸುದೀಪ್ ಅವರು ಧ್ರುವಂತ್ ಅವರಿಗೆ ಯಾಕೆ ಸೀರೀಸ್ ಚಪ್ಪಾಳೆ ಕೊಟ್ರು ಅಂತ ತಿಳ್ಕೊಂಡು ಜನ ಬಹಳ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಜನರಿಗೆ ತಲೆ ತಿರುಗಿ ಹೋಗ್ಬಿಟ್ಟಿದೆ. ಆದ್ರೆ ನಾನು ಈ ವಿಷಯನ್ನ ಇನ್ನೊಂದು ಮುಖದಿಂದ ನೋಡಿ ತಮ್ಮ ಜೊತೆ ಮಾತನಾಡಬೇಕಂತ ಕೂತಿದ್ದೀನಿ. ಸಾಮಾನ್ಯವಾಗಿ ಈ ಟಿವಿ ಮಾಧ್ಯಮದವರಿಗೆ ಒಂದಷ್ಟು ಟೆಕ್ನಿಕ್ಗಳು ಗೊತ್ತಾಗಿರ್ತಾವ, ಜನರ ನಾಡಿ ಮಿಡಿತ ಗೊತ್ತಾಗಿರ್ತದ. ಅದಕ್ಕನುಸಾರವಾಗಿ ತಮ್ಮ TRP ಹೇಗೆ ಮಾಡಿದರೆ, ನಾವು ಹೇಗೆ ನಡೆದುಕೊಂಡರೆ TRP ಹೆಚ್ಚಾಗ್ತದ, ನಮ್ಮ ಜನಪ್ರಿಯತೆ ಹೆಚ್ಚಾಗ್ತದ ಅನ್ನುವಂತಹದ್ದನ್ನ ಅವರು ಕಂಡುಹಿಡಿದಿರ್ತಾರ. ಕೆಲವು ಟೆಕ್ನಿಕ್ಗಳನ್ನ ಬಳಸ್ತಾರ. ಅದೇ ರೀತಿಯಾಗಿ ಟೆಕ್ನಿಕ್ ಅನ್ನ ಬಳಸಿ ನಮ್ಮ ಧ್ರುವಂತ್ ಅವರಿಗೆ ಸೀರೀಸ್ ಚಪ್ಪಾಳೆ ಕೊಟ್ಟಿರಬಹುದು ಅಂತ ನನಗನ್ನಿಸ್ತಾ ಇದೆ. ಆದ್ರೆ ಏನೇ ಆದ್ರೂ ಕೂಡ ಇದನ್ನ ಸಮರ್ಥಿಸಿಕೊಳ್ಳೋದಿಕ್ಕೆ ಸರಿಯಾದ ಕಾರಣ ಕಿಚ್ಚ ಸುದೀಪ್ ಅವ್ರ ಕಡೆಗೂ ಇಲ್ಲ. ಕಿಚ್ಚ ಸುದೀಪ್ ಅವ್ರು ಹೇಳ್ತಿರ್ತಾರ, ನಿಮಗೆ ಯಾರಿಗೂ ಸರಿಯಾದ ಕಾರಣ ಕೊಡ್ಲಿಕ್ಕೆ ಬರಲ್ಲ ಅಂತ. ಈಗ ಅವ್ರಿಗೆ ಬರ್ತಾ ಇಲ್ಲ, ಹಾಗಾಗಿ ಅವರಿಗೆ ಕರ್ನಾಟಕದ ಜನ ಕಳಪೆ ಕೊಟ್ಟಿದ್ದಾರೆ. ಕಿಚ್ಚ ಸುದೀಪ್ ಅವರಿಗೆ ಕಾರಣ ಕೊಡ್ರಿ, ಈಗಾದ್ರೂ ಕೊಡ್ರಿ ಸುದೀಪ್ ಅವ್ರೆ. ಈಗಲಾದ್ರೂ ತಾವು ಯಾವ್ದಾದ್ರು ಟಿವಿಯಲ್ಲಿ ಲೈವ್ ಬಂದು ನಾನು ಯಾಕೆ ಧ್ರುವಂತ್ ಅವರಿಗೆ ಸೀರೀಸ್ ಕೊಟ್ಟೆ ಅನ್ನೋದಕ್ಕೆ 4 ಕಾರಣ ಕೊಡ್ರಲ್ಲ. ನೀವು ಗಿಲ್ಲಿ ಅವರಿಗೆ ಮೊನ್ನೆ ಕೇಳಿದ್ರಲ್ಲ, 5 ಕೊಡು, ಕಡೆಗೆ 4 ಕೊಡು, 3 ಕೊಡು, ಹೋಲ್ ಬಿಡ್ರಿ, ನೀವು 3 ಕೊಡ್ರಲ್ಲ. ಇಲ್ಲ, ನಿಮ್ಮ ಕಡೆಗೆ ಕಾರಣವಿಲ್ಲ. ಈಗ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರ, ಕಿಚ್ಚ ಸುದೀಪ್ ಅವರು ನಾನು ಎಲ್ಲಾ ನೋಡ್ಕೊಂಡು ಬಂದಿರ್ತೀನಿ ಅಂತ ಏನ್ ಹೇಳ್ತಾರಲ್ಲ, ಅವರು ಎಲ್ಲಾ ನೋಡ್ಕೊಂಡು ಬಂದಿರಲ್ಲ. ಅದರಲ್ಲೂ ವಿಶೇಷವಾಗಿ ಈ ವಾರ ಅವರು ಏನನ್ನೂ ನೋಡಿಲ್ಲ. ಬೇರೆ ಯಾರೋ ಕೊಟ್ಟಂತಹ ಹಿಂಟ್ಸ್ಗಳನ್ನ, ಒಂದಷ್ಟು ತುಣುಕುಗಳನ್ನ ನೋಡ್ಕೊಂಡು ಒಮ್ಮಿಂದೊಮ್ಮೆ ಅವರು ಹೇಳಿಕೊಟ್ಟಂತಹ ಸ್ಕ್ರಿಪ್ಟ್ ಪ್ರಕಾರ ತಾವು ಇಲ್ಲಿ ಮಾತನಾಡಿದ್ದಾರೆ. ರಾಶಿಕಾ ಅವರು ಹೇಳಿದ ಮಾತನ್ನು ಕೂಡ ಹೇಳಿಲ್ಲ ಅಂತ ವಾದ ಮಾಡ್ತಾರೆ. ಸಾಕಷ್ಟು ತಪ್ಪುಗಳನ್ನ ಮಾಡಿದವರು ಕಣ್ಣು ಮುಂದೆ ಇದ್ರು ಕೂಡ ಅವ್ರ ಹೆಸರು ಕೂಡ ತೆಗೆಯಲ್ಲ. ಧ್ರುವಂತ್ ಅವರು ಸೀರೀಸ್ ಅಂತ, ಈ ಸೀರೀಸ್ ಒಳಗೆ ಅದ್ಭುತವಾಗಿ ಆಟವನ್ನ ಆಡಿದಂತ ವ್ಯಕ್ತಿ ಅಂತ ಅವರಿಗೆ ಚಪ್ಪಾಳೆ ಕೊಟ್ಟಿದ್ದಾರೆ. ಆ ಚಪ್ಪಾಳೆಗೆ ಕಾಸಿನ ಕಿಮ್ಮತ್ತೂ ಇಲ್ಲ ಅನ್ನೋದನ್ನ ಎಲ್ಲಾ ಮಾಧ್ಯಮದವರು ಬೆಳಗಿನಿಂದ ಸಂಜೆವರೆಗೆ ಚರ್ಚಿಸ್ತಾನೆ ಇದ್ದಾರೆ. ಇದು ಕಾಣಿಸಲ್ವಾ ಇವ್ರ ಕಣ್ಣಿಗೆ? ಏನ್ ಟಿವಿ ಯಾವ್ದಾರ ಒಂದ್ ರೀತಿಯಿಂದ ಪ್ರಚಾರದಲ್ಲಿ ಇರ್ಲಿ ಅಂತ ತಿಳ್ಕೊಂಡು ಈ ತರ ಮಾಡ್ತಾರ? ಏನೇ ಮಾಡಿದ್ರು ಕೂಡ ಅದು ಧ್ರುವಂತ್ ಅವರಿಗೆ ಕೊಟ್ಟಂತ ಚಪ್ಪಾಳೆ ಅಲ್ಲ. ಕಿಚ್ಚನ ಚಪ್ಪಾಳೆಯ ಗೌರವ ಮಣ್ಣು ಪಾಲಾಗ್ಬಿಡ್ತು ಅಂತ ಬಹಳ ಜನ ಹೇಳ್ಕೊಳ್ತಾ ಇದ್ದಾರೆ. ಏನ್ ಮಾಡಕ್ಕಾಗಲ್ಲ. ಇವರು ನಮ್ಮ ಕಿಚ್ಚ ಸುದೀಪ್ ಅವರು ಯಾವುದೋ ಒಂದು ಗಡಿಬಿಡಿಯಲ್ಲಿ
ಯಾರೋ ಏನೋ ಹೇಳಿದ್ದನ್ನ ಇಲ್ಲಿ ಬಂದು ಹೇಳಿ ಬಹಳ ಒಂದು ಹೆಸರನ್ನ ಕಡಿಮೆ ಮಾಡ್ಕೊಂಡ್ರು. ಬಹುತೇಕ ನನಗೆ ತಿಳಿದ ಮಟ್ಟಿಗೆ ಪ್ರತಿಶತ ನಾನು ಅಲ್ಲೆಲ್ಲೇ ನೋಡಿದ್ದೀನಿ. ನಾನು ಕಿಚ್ಚ ಸುದೀಪ್ ಅವರ ಅಭಿಮಾನಿ, ಆದ್ರೆ ಈ ಮಾತುಗಳನ್ನ ಅವರು ಆಡೋದನ್ನ ನೋಡಿದ್ರೆ, ಆಮೇಲೆ ಅವರು ಆ ಅನಾವಶ್ಯಕವಾಗಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಬಿಡುವುದನ್ನ ನೋಡಿದ್ರೆ, ಆಮೇಲೆ ರಕ್ಷಿತಾ ಅವ್ರ ಜೊತೆ ಮೇಲೆ ಮಾತಾಡುದು, ಗಿಲ್ಲಿ ಅವ್ರ ಮೇಲೆ ಮಾತಾಡೋದು, ಆಮೇಲೆ ರಘು ಅವ್ರ ಬಗ್ಗೆ ಮಾತಾಡೋದು, ಇದನ್ನೆಲ್ಲ ನೋಡಿ ಮೇಲೆ ಆಮೇಲೆ ಧ್ರುವಂತ್ ಅವರಿಗೆ ಸೀರೀಸ್ ಚಪ್ಪಾಳೆ ಕೊಟ್ಟದ್ದನ್ನ ನೋಡಿದ್ರೆ ನನಗ ಇವತ್ತಿನಿಂದ ಕಿಚ್ಚ ಸುದೀಪ್ ಅವ್ರ ಬಗೆಗಿನ ಅಭಿಮಾನ ಕಡಿಮೆ ಆಯ್ತು ಅಂತ ಬಹಳ ಜನ ಹೇಳ್ತಾ ಇದ್ದಾರೆ. ಪ್ರತಿಶತ 5-10% ಕಿಚ್ಚ ಸುದೀಪ್ ಅಭಿಮಾನಿಗಳು ಕಮ್ಮಿ ಆದ್ರು ಅಂತ ಹೇಳ್ಬಹುದು. ಆಮೇಲೆ ಕಿಚ್ಚ ಸುದೀಪ್ ಅವ್ರಿಗಿದ್ದಂತ ಒಂದು ಗೌರವ ಬಹಳ ಕೆಳಮಟ್ಟಕ್ಕೆ ಹೋಗ್ಬಿಡ್ತು ಅಂತ ಹೇಳ್ಬಹುದು. ಕೆಲವು ಅನಾವಶ್ಯಕ ವಿಚಾರಗಳನ್ನ ಮಾತಾಡಿದ್ರು. ಮಾತಾಡ್ಲಿಕ್ಕೆ ಬೇರೆ ಬೇರೆ ಸಾಕಷ್ಟು ವಿಷಯಗಳಿದ್ರು ಕೂಡ ಮಾತಾಡ್ಲಿಲ್ಲ. ನನಗನಿಸಿದ ಮಟ್ಟಿಗೆ ಧ್ರುವಂತ್ ಅವರು ಕಿಚ್ಚ ಸುದೀಪ್ ಅವರಿಗೆ ಪರ್ಸನಲ್ ಆಗಿ ಒಂದಷ್ಟು ಬೇಕಾದಂತಹ ವ್ಯಕ್ತಿ ಆಗಿರಬಹುದು ಅಂತ ಅನ್ಸುತ್ತ. ಯಾಕಂತ ಕೇಳಿದ್ರ, ಅವರು 6ನೇ ವಾರ 8ನೇ ವಾರದಾಗ ಹೋಗ್ಲಿಕ್ಕೆ ತಯಾರಾಗಿದ್ರು. ನನ್ನನ್ನು ಕಳಿಸಿಬಿಟ್ರಿ ಅಂತ ಹೇಳಿದ್ರು. ಅವಾಗ್ಲೇ ಅವ್ರು ನಾ ಹೋಗ್ತೀನಿ ಅಂತ ಹೇಳಿದ್ರು. ಹೋಗ್ಲಿಕ್ಕೂ ಅವ್ರಿಗೆ ಅರ್ಹತೆಗಳಿದ್ದು, ಇರ್ಲಿಕ್ಕೆ ಯಾವುದೇ ಅರ್ಹತೆಗಳು ಇರ್ಲಿಲ್ಲ. ಅಂಥ ಸಂದರ್ಭದಲ್ಲೂ ಕೂಡ ಅವ್ರನ್ನ ಉಳಿಸಿಕೊಂಡಿದ್ದಾರೆ. ಮತ್ತೆ ಅವರಿಗೆ ಸೀಕ್ರೆಟ್ ರೂಮ್ ನಲ್ಲಿ ಹಾಕಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಯಾರ ಕಡೆಯಿಂದಲಾದ್ರೂ ಕಿವಿ ಮಾತುಗಳನ್ನು ಕೂಡ ಹೇಳಿಸಿರ್ಬೋದು. ಯಾಕಂದ್ರೆ ನನಗನ್ಸುತ್ತ ಕಲರ್ಸ್ ಕನ್ನಡದಲ್ಲಿ ಕೆಲಸ ಮಾಡಿದಂತ ಸ್ಪಂದನ, ಕಾವ್ಯ, ಧನುಷು ಮತ್ತು ಈ ಧ್ರುವಂತ್ ಇವರೆಲ್ಲರೂ ಅವರಿಗೆ ಬೇಕಾದಂತಹ ವ್ಯಕ್ತಿಗಳು ಅಂತ ನಮಗ ನೋಡ್ಲಿಕ್ಕೆ ಹಾಗನ್ಸುತ್ತ. ಅದು ಸತ್ಯವೋ ಮಿಥ್ಯವೋ ನಮಗ್ ಗೊತ್ತಿಲ್ಲ. ಧ್ರುವಂತ್ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಅದ ನಮ್ಮ ಕಿಚ್ಚ ಸುದೀಪ್ ಅವರಿಗೆ ಅಂತ ಅನಿಸ್ತದ ನನಗ. ಆ ಕಾರಣಕ್ಕೋಸ್ಕರ ಎಂದೂ ಇಲ್ಲದ ಈ ಸೀರೀಸ್ ಚಪ್ಪಾಳೆಯನ್ನ ಧ್ರುವಂತ್ಗೆ ಕೊಟ್ಟು ಧ್ರುವಂತನನ್ನ ಮನೆಗೆ ಕಳಿಸುವ ಆಲೋಚನೆ ನಮ್ಮ ಕಿಚ್ಚ ಸುದೀಪ್ ಅಥವಾ ಬಿಗ್ ಬಾಸ್ನವರಿಗೆ ಇರಬಹುದು ಅಂತ ನನಗನ್ನಿಸ್ತಾ ಇದೆ. ಅವರಿಗೆ ಹಾಗೆ ಕಳಿಸಿದ್ರೆ ಚೆನ್ನಾಗಿರಲ್ಲ, ಒಂದಷ್ಟು ಗೌರವ ಕೊಟ್ಟು ಕಳಿಸ್ಬೇಕು ಅನ್ನೋ ಪ್ಲಾನ್ ಇರಬಹುದು. ಎಲ್ಲರಿಗೂ ಗೊತ್ತಿರುವ ಹಾಗೆ, ಇಡೀ ಕರ್ನಾಟಕಕ್ಕೆ ಗೊತ್ತಿರುವ ಹಾಗೆ, ಸೀರೀಸ್ ಏನಾದ್ರೂ ಚಪ್ಪಾಳೆ ಕೊಟ್ರೆ ಅದು ಗಿಲ್ಲಿಗೆ ಕೊಡ್ಬೇಕು ಅನ್ನೋದು ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಕಿಚ್ಚ ಸುದೀಪ್ ಅವ್ರಿಗೂ ಗೊತ್ತಿದೆ. ಆದಾಗ್ಯೂ ಕೂಡ ಧ್ರುವಂತ್ ಅವರಿಗೆ ಯಾಕೆ ಕೊಟ್ಟಿದ್ದಾರಂದ್ರೆ ಗಿಲ್ಲಿ ಅವ್ರನ್ನ ಗೆಲ್ಲಿಸುವ ಆಲೋಚನೆ ಇದೆ. ನಾವು ಅತ್ಯಂತ ಅನಿವಾರ್ಯವಾಗಿ ಗಿಲ್ಲಿ ಅವ್ರನ್ನ ಪ್ರಥಮ ಸ್ಥಾನದಲ್ಲಿ ಆರಿಸಲೇಬೇಕಾಗಿದೆ. ಹೀಗಾಗಿ ಇದು ಒಂದು ಚಪ್ಪಾಳೆಯನ್ನ ಅವರಿಗೆ ಕೊಡುವ ಬದಲಿ ಬೇರೆಯವರಿಗೆ ಕೊಟ್ಟು ಅವ್ರಿಗೊಂದಷ್ಟು ಗೌರವ ಮಾಡಿ ಅವ್ರನ್ನ ಮನೆಗೆ ಕಳಿಸಿ ಗಿಲ್ಲಿ ಅವ್ರನ್ನ ಪ್ರಥಮ, ಅಶ್ವಿನಿ ಅವ್ರನ್ನ ದ್ವಿತೀಯ ಮಾಡ್ಬೇಕನ್ನುವಂತ ಪ್ಲಾನು ಬಿಗ್ ಬಾಸ್ ಮನೆಯವರ ತಲೆಯೊಳಗೆ ಅದ ಅನ್ನುವಂತ ಒಂದು ಅನುಮಾನ ನನಗೆ ಬರ್ತಾ ಇದೆ. ಇದು ಕೊನೆಯ ತೀರ್ಮಾನ ಏನ್ರಿ? ಇದು ಕೊನೆಯ ತೀರ್ಮಾನ. ನನಗನ್ಸಿದ ಮಟ್ಟಿಗೆ, ನನ್ನ ಬಲ್ಲ ಮೂಲಗಳ ಪ್ರಕಾರ, ನನ್ನ ಅನುಭವದ ಪ್ರಕಾರ ನಾನು ಹೇಳೋದಾದ್ರೆ ಬಹುತೇಕ ಗಿಲ್ಲಿ ಅವರು ನಂಬರ್ 1 ಬರ್ತಾರ, ಅಶ್ವಿನಿ ಅವರು ನಂಬರ್ 2 ಬರ್ತಾರ. ಇಲ್ಲೇ ರಕ್ಷಿತಾ ಅವರಿಗೆ ಅನ್ಯಾಯ ಮಾಡ್ತಾರ, ನನಗ ಪಕ್ಕಾ ಗೊತ್ತಾಗಿದೆ. ಇಷ್ಟಕ್ಕೂ ಗಿಲ್ಲಿ ಅವ್ರನ್ನ ಪ್ರಥಮ, ರಕ್ಷಿತಾ ಅವ್ರನ್ನ ದ್ವಿತೀಯ ಮಾಡಿದ್ರೆ ನಿಜವಾಗಲೂ ಕನ್ನಡ ಕಲರ್ಸ್ನವರ ಗೌರವ ಬಹಳ ಉತ್ತುಂಗಕ್ಕೆ ಹೋಗ್ತದ ಅನ್ನುವಂತ ಮಾತನ್ನ ಹೇಳ್ತೀನಿ. ಜೊತೆಗೆ ನಮ್ಮ ಗಿಲ್ಲಿ ಅಭಿಮಾನಿಗಳಿಗೆ ಇನ್ನೊಂದು ನಾವು ವಿಷಯವನ್ನ ತಲುಪಿಸ್ಬೇಕಾಗ್ಯದ. ಒಬ್ಬ ಸ್ನೇಹಿತರು ಇನ್ನೀಗ ಫೋನ್ ಮಾಡಿದ್ರು ನನಗ, ಸರ್ ಈಗ ಈ ವಾರದೊಳಗ 2 ಸಾರಿ ವೋಟಿಂಗ್ ಮಾಡೋದಿರ್ತದ, ದಯವಿಟ್ಟು ಗಿಲ್ಲಿ ಅಭಿಮಾನಿಗಳಿಗೆ ಹೇಳ್ರಿ, 2 ಸಾರಿ ವೋಟಿಂಗ್ ಮಾಡ್ಬೇಕು. ನಾವ್ ಹೆಂಗಾರ ವೋಟಿಂಗ್ ಮಾಡಿವಿ ಅಂತ ಸುಮ್ಮನೆ ಕೂಡಬಾರ್ದು. ಮಂಗಳವಾರ ಸಾಯಂಕಾಲ 6 ಗಂಟೆಗೆ ಅಥವಾ ಬುಧವಾರ ಸಾಯಂಕಾಲ 6 ಗಂಟೆಗೆ ಈಗ ನಾವು ಮಾಡ್ತಕ್ಕಂತ ವೋಟಿಂಗ್ ಸ್ಟಾಪ್ ಆಗ್ತದೆ. ಈ ವೋಟಿಂಗ್ ಅನ್ನ ನೋಡ್ಕೊಂಡು ಒಬ್ಬರನ್ನ ಮಿಡ್ ಡೇ ಎಲಿಮಿನೇಷನ್ ಮಾಡ್ತಾರ. ಆ ನಂತರ ಮತ್ತೆ ವೋಟಿಂಗ್ ಓಪನ್ ಆಗುತ್ತೆ ಅನ್ನುವಂತಹ ಮಾತನ್ನ ನನಗೆ ಅವ್ರು ಹೇಳಿದ್ರು. ದಯವಿಟ್ಟು ಇದನ್ನ ನಮ್ಮ ಗಿಲ್ಲಿ ಅಭಿಮಾನಿಗಳಿಗೆ ತಲುಪಿಸ್ರಿ, ನಾವು ವೋಟ್ ಮಾಡೀವಿ ಅಂತ ಸುಮ್ಮನೆ ಕೂಡ್ಬೇಡ ಅಂತ ಹೇಳ್ರಿ. ಅದಕ್ಕೆ 2 ಬಾರಿ ಈ ವಾರದಲ್ಲಿ ವೋಟಿಂಗ್ ಮಾಡ್ಬೇಕಾಗ್ತದೆ. ಅದು ಮಂಗಳವಾರ ಸಾಯಂಕಾಲ ಅಥವಾ ಮಂಗಳವಾರ ಮಧ್ಯರಾತ್ರಿ
ಓಪನ್ ಆಗ್ಬೋದು ವೋಟಿಂಗು, ಅಥವಾ ಬುಧವಾರ ಮಧ್ಯರಾತ್ರಿ ಓಪನ್ ಆಗ್ಬೋದು. ಏನೇ ಆದ್ರೂ ಕೂಡ ಗುರುವಾರ ದಿವಸ ಬೆಳಗ್ಗೆಯಿಂದ ರಾತ್ರಿ ಒಳಗಾಗಿ ಸಂಪೂರ್ಣ ಮತಗಳನ್ನ ಗಿಲ್ಲಿಯ ಅಭಿಮಾನಿಗಳು ಗಿಲ್ಲಿಯವರಿಗೆ ಹಾಕಬೇಕು. ಬೇರೆ ಯಾರಿಗೂ ನಾವು ದಯೆ ಧರ್ಮ ತೋರಿಸಬಾರದು. ಬೇರೆಯವ್ರನ್ನ ಗೆಲ್ಲಿಸ್ಲಿಕ್ಕೆ ಅಥವಾ 2ನೇ ಸ್ಥಾನಕ್ಕೆ ತರಲಿಕ್ಕೆ ಇನ್ನೇನೇನೋ ಮಾಡ್ಲಿಕ್ಕೆ ಹೋಗಬೇಡಿ. ದಯವಿಟ್ಟು ಗಿಲ್ಲಿಯವರಿಗೆ ಹೆಚ್ಚು ಹೆಚ್ಚು ಮತಗಳನ್ನ ಹಾಕ್ರಿ. ಅಂದ್ರೆ ಈ ವಾರ 2 ಕೋಟಿ ದಾಟಿ ಓಟುಗಳನ್ನ ಗಿಲ್ಲಿಯವರಿಗೆ ಹಾಕಿದ್ದಾರೆ. ಈಗ ಬರುವ ವಾರಗಳಲ್ಲಿ 2 ಸಾರಿ ನಾವು ಓಟುಗಳನ್ನ ಹಾಕ್ಬೇಕಾಗ್ತದ. 2 ಸಾರಿ ನಾವು 3 ಕೋಟಿಗಿಂತಲೂ ಹೆಚ್ಚಿನ ಮತಗಳನ್ನ ಅವ್ರಿಗೆ ಹಾಕಬೇಕು, ಅವರನ್ನ ಗೆಲ್ಲಿಸಬೇಕು. ಆ ದಿಶೆಯೊಳಗೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.